ಕಾಲಜ್ಞಾನ ವಚನ 12ನೇ ಶತಮಾನದ ನಂತರ 12ನೇ ಶತಮಾನದ ಬಸವ ಕ್ರಾಂತಿಯನ್ನ ನೆನೆಸ್ಕೊಂಡು ಅಲ್ಲಿ ಏನಾಯ್ತು ಅನ್ನುವ ಒಂದು ಚಿತ್ರವನ್ನು 15ನೇ ಶತಮಾನದ ನಂತರ ಕಾಲಜ್ಞಾನ ವಚನಕಾರರು ಕಟ್ಟಿಕೊಟ್ಟಿರುವಂತಹ ವಚನ ಇದೆ. ಕಲ್ಯಾಣವೆಂಬುದು ಪ್ರಣತಿಯಾಯಿತು, ನಾನು ತೈಲವಾದೆನು. ಬಸವಣ್ಣವರು ತೈಲವಾದರೆ ಚನ್ನಬಸವಣ್ಣವರು ಬತ್ತಿಯಾದರು, ಪ್ರಭುದೇವರು ಜ್ಯೋತಿಯಾದರು. ಇಡೀ ಕಲ್ಯಾಣ ಬೆಳಗ್ತಾ ಇತ್ತು. ಆದರೆ ಬ್ರಾಹ್ಮಣ್ಯದ ದಾಳಿಯಿಂದಾಗಿ, ಮತಾಂಧರ ಒಂದು ದಾಳಿಯಿಂದಾಗಿ ಪ್ರಣತಿ ಒಡೆಯಿತ್ತು, ತೈಲ ಚೆಲ್ಲಿತ್ತು, ಜ್ಯೋತಿ ನಂದಿತ್ತು. ಕೂಡಲ ಸಂಗನ ಶರಣರಾದಂಥ ನಮ್ಮೆಲ್ಲರ ಮನಸ್ಸು ನೊಂದಿತ್ತು. 12ನೇ ಶತಮಾನವನ್ನು ಕುರಿತಂತೆ ಕಾಲಜ್ಞಾನ ವಚನಕಾರರು ಹೇಳಿರುವಂಥ ಈ ಮಾತು 21ನೇ ಶತಮಾನದ ಇವತ್ತಿಗೂ ಕೂಡ ನಡೀತಾ ಇರುವಂಥದ್ದು. ಇವತ್ತಿಗೂ ಕೂಡಲ ಸಂಗನ ಶರಣರ ಮನಸ್ಸು ನೋವನ್ನು ಅನುಭವಿಸ್ತಾ ಇದೆ, ಹಿಂಸೆಯನ್ನು ಅನುಭವಿಸ್ತಾ ಇದೆ, ದ್ವೇಷವನ್ನು ಎದುರಿಸ್ತಾ ಇದೆ. ಅನೇಕ ರೀತಿಯಲ್ಲಿ ಬಸವಣ್ಣನವರ ಮೇಲೆ, ವಚನ ಸಾಹಿತ್ಯದ ಮೇಲೆ, ಬಸವಾನುಯಾಯಿಗಳ ಮೇಲೆ ಎಲ್ಲ ರೀತಿಯ ಎಲ್ಲ ಕಡೆಯಿಂದ ದಾಳಿ ನಡೀತಾ ಇದೆ. ಬಸವಾದಿ ಶರಣರ ಸಮಾಜದ ಒಳಗಡೆಯಿಂದಲೂ ನಡೀತಾ ಇದೆ, ಹೊರಗಡೆಯಿಂದಲೂ ಕೂಡ ಈ ಒಂದು ಆಕ್ರಮಣ ನಡೀತಾ ಇದೆ. ಈ ಬ್ರಾಹ್ಮಣ್ಯದ ದಾಳಿಯನ್ನ, ವರ್ಣಾಶ್ರಮ ಧರ್ಮದ ದಾಳಿಯನ್ನ ಅರ್ಥ ಮಾಡ್ಕೋಬಹುದು. ಆದರೆ ಕುಂಕುಮ ದಾಳಿ, ಲಿಂಗಾಯತರ ದಾಳಿ ಏನಿದೆ, ವಿಕೃತಗೊಳಿಸುವ ಕ್ರಮ ಏನಿದೆ, ಬಸವಣ್ಣನವರ ಹೆಸರು ಹೇಳ್ಕೊಂಡು ಲಿಂಗಾಯತ ಮಠ ಅಂತ ಹೇಳಿಕೊಂಡು ಬಸವಣ್ಣನ ವಿರುದ್ಧ ಕೆಲಸ ಮಾಡ್ತಾ ಇರುವಂತ ಮಠಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇವತ್ತೇನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ವಚನ ದರ್ಶನ ನಿತ್ಯ ಸತ್ಯ, ಈ ಒಂದು ಬಸವ ಸಿದ್ಧಾಂತವನ್ನ ಭ್ರಷ್ಟಗೊಳಿಸುವ, ವಿಕೃತಗೊಳಿಸುವ ಕೆಲಸವೇನು ಮಾಡಿದ್ದಾರೆ. ಆ ಗ್ರಂಥಕ್ಕೆ ಶುಭಾಶಯಗಳನ್ನು ಹೇಳಿದವರು ಈ ನಾಡಿನ ಬಹುದೊಡ್ಡ ಲಿಂಗಾಯತ ಮಠದ ಅಧ್ಯಕ್ಷರು. ಬಸವಣ್ಣನಿಗೆ ದ್ರೋಹ ಬೈತಾ ಇದ್ದೀನಿ ಅನ್ನೋದು ಅವರಿಗೆ ಹೊಡೆದಿಲ್ಲ. ಆ ವಚನ ದರ್ಶನ ಕೃತಿಯ ಹಿಂದೆ ಇದ್ದವರೆಲ್ಲರೂ ಕೂಡ ಅನೇಕರು ಲಿಂಗಾಯತರು. ಆದರೆ ಅವರಿಂದ ಈ ಕೆಲಸವನ್ನ ಮಾಡಿಸಿದ್ದು ಈ ಬ್ರಾಹ್ಮಣ್ಯದ ಸಂಘಟನೆ. ಈ ಎಲ್ಲ ಇತ್ತೀಚೆಗೆ ಬಸವ ಜಯಂತಿಗೆ ಸಂಬಂಧಪಟ್ಟ ಹಾಗೆ ಶಂಕರ ಮಹಾದೇವ ಬಿದರಿಯವರು ಕೊಟ್ಟಿರುವಂತ ಹೇಳಿಕೆ ಇದೆ. ಅದರ ಹಿಂದೆ ಕೂಡ RSS ಇದೆ. ಈ ಎಲ್ಲ ದಾಳಿಯ ಹಿಂದೆ ಅತ್ಯಂತ ದೊಡ್ಡ ಸಂಘಟನೆ ಆದಂತ ಅಖಿಲ ಭಾರತ ವ್ಯಾಪ್ತಿ ಉಳ್ಳಂತ ಸಂಘಟನೆ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಕನ್ನೇರಿ ಸ್ವಾಮಿಗಳು ಬಸವ ತಾಲಿಬಾನಿಗಳು ಅಂತ ನಮ್ಮನ್ನೆಲ್ಲ ಕರೆದರಲ್ಲ, ಅದಿರಬಹುದು. ಅಥವಾ ಬಸವಣ್ಣ ಹೊಳೆ ಹಾರಿಕೊಂಡ ಅಂತ ಹೇಳಿದಂತ ಯತ್ನಾಳ್ ಪಾಟೀಲ್ ಇರಬಹುದು. ಅನುಭವ ಮಂಟಪ ಇರಲೇ ಇಲ್ಲ, ಅದೊಂದು ಕಲ್ಪಿತವಾದಂತ ಸಂಗತಿ ಅಂತ ಹೇಳಿ ವೀಣಾ ಬನ್ನಂಜೆ ಹೇಳಿದ್ರಲ್ಲ, ಅದಿರಬಹುದು. ಈ ಎಲ್ಲದರ ಹಿಂದೆ ಲಿಂಗಾಯತ ಧರ್ಮವನ್ನ, ಬಸವ ಸಿದ್ಧಾಂತವನ್ನ ಗೌಣಗೊಳಿಸುವ, ಸ್ಪಷ್ಟಗೊಳಿಸುವ ಕೆಲಸ ನಡೀತಾ ಇದೆ. ದುರದೃಷ್ಟದ ಸಂಗತಿ ಅಂತ ಹೇಳಿದ್ರೆ ಈ ಎಲ್ಲ ಚಟುವಟಿಕೆಗಳ ಹಿಂದೆ ಅನೇಕ ಲಿಂಗಾಯತರು ಇರುವಂಥದ್ದು, ಬಸವಣ್ಣನ ಹೆಸರು ಹೇಳ್ಕೊಂಡಿರುವಂಥದ್ದು. ಪೇಜಾವರ ಶ್ರೀಗಳು ಹೇಳ್ತಾರೆ, ವಚನಗಳು ಬೇರೆ ಏನಲ್ಲ, ಉಪನಿಷತ್ ಇರೋದನ್ನು ಅವರು ಕನ್ನಡದಲ್ಲಿ ಬರೆದಿದ್ದಾರೆ. ಹಾಗಂತ ಹೇಳಿದಾಗ ಆ ವೇದಿಕೆಯ ಮೇಲೆ ಕುಳಿತಿದ್ದಂತ ಬಹುದೊಡ್ಡ ಬಸವಣ್ಣನವರ ಹೆಸರು ಹೇಳ್ತಾ ಇರುವಂತ ಒಬ್ಬ ವ್ಯಕ್ತಿ ಅದಕ್ಕೆ ಅನುಮೋದನೆ ಸೂಚಿಸ್ತಾನೆ. ಇದು ನಮ್ಮ ಸ್ಥಿತಿ. ಹಾಗಾಗೇನೆ
ಬಸವಣ್ಣನವರು ಬೆಳೆಸಿದಂತಹ ಆ ಪ್ರಣತಿ ಇವತ್ತು ಮಂದಿ ಹೋಗ್ತಾ ಇದೆ. ಈ ಒಂದು ಸಮಸ್ಯೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಲ್ಲಿ ಜಾಗತಿಕ ಮಹಾಸಭಾದ ಮತ್ತು 2017 ನಂತರ ಏನು ಚಳವಳಿಯನ್ನು ಕಟ್ಟಿದ್ರು, ಆ ಒಂದು ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ಬಸವ ಸಿದ್ಧಾಂತದ ಪುನಶ್ಚೇತನದ ಕೆಲಸವನ್ನು ನಾವು ಕೈಗೊಳ್ತಾ ಇದ್ದೇವೆ. ಜಾಗತಿಕ ಮಹಾಸಭಾದ ಲಿಂಗಾಯತ ಮಹಾಸಭಾದ ನೇತೃತ್ವದಲ್ಲಿ ಈ ಎಲ್ಲ ದಾಳಿಯನ್ನ ಎದುರಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. 12ನೇ ಶತಮಾನದಿಂದಲೂ ಕೂಡ ಇದು ನಡ್ಕೊಂಡು ಬಂದಿದೆ. ಈ ಕೃತಿಯಲ್ಲಿ ವಚನ ದರ್ಶನ ನಿತ್ಯ ಸತ್ಯ ಕೃತಿಯಲ್ಲಿ ನಮ್ಮ ಎಲ್ಲ ಹಿರಿಯರು 50, 60, 70 ವರ್ಷಗಳ ಹಿಂದೆ ಲಿಂಗಾಯತ ಧರ್ಮದ ಮೂಲ ಸತ್ಯಗಳನ್ನ, ಮೂಲ ಮೌಲ್ಯಗಳನ್ನು ಹೇಳಿದ್ರು. ಆ ಎಲ್ಲ ಲೇಖನಗಳನ್ನ ಇಲ್ಲಿ ನಾವು ಮುದ್ರಿಸಿದ್ದೇವೆ. DC ಪಾವಟೆ ಅವರ ಲೇಖನ ಇದೆ. 1973ರಲ್ಲಿ ಬರೆದ ಲೇಖನ ಲಿಂಗಾಯತದ ಇತಿಹಾಸ ಅಂತ ಹೇಳಿ, ಹಿಸ್ಟ್ರಿ ಆಫ್ ಲಿಂಗಾಯತಿಸಮ್ ಇಂಗ್ಲಿಷ್ನಲ್ಲಿ ಬರೆದದ್ದು, ಕನ್ನಡಕ್ಕೆ ಅನುವಾದ ಮಾಡಿದ್ದನ್ನು ನಾವು ಪ್ರಕಟಿಸಿದ್ದೇವೆ. ಸುಮಾರು 9 ವರ್ಷಗಳ ಕಾಲ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಅವರು ಆ ಲೇಖನದಲ್ಲಿ ಹೇಳ್ತಾರೆ, ದುರದೃಷ್ಟದ ಸಂಗತಿ ಅಂತ ಹೇಳಿದ್ರೆ ಪಂಚಾಚಾರ್ಯರು ತಮ್ಮ ಮಠಗಳ ಬಹುಭಾಗದ ಹಣವನ್ನ, ಆದಾಯವನ್ನ ಬಸವಣ್ಣನನ್ನ ಭ್ರಷ್ಟಗೊಳಿಸಲಿಕ್ಕೆ ಬಳಸ್ತಿದ್ದಾರೆ ಅನ್ನೋ ಮಾತನ್ನ DC ಪಾವಟೆ 1973ರಲ್ಲಿ ಹೇಳಿದ್ದಾರೆ. ಇವತ್ತಿಗೂ ಮುಂದುವರಿದಿದೆ. M.R. ಶ್ರೀನಿವಾಸ ಮೂರ್ತಿ ಅಂತೇಳಿ ಬಹಳ ದೊಡ್ಡ ಬ್ರಾಹ್ಮಣ ವಿದ್ವಾಂಸರು, ಅವರು ಹೇಳ್ತಾರೆ ಒಂದ್ ಕಡೆ, ವಚನ ದರ್ಶನ ಸಾರ ಅನೇಕ ಮುದ್ರಣಗಳನ್ನು ಕಂಡಿದೆ. ಅದರಲ್ಲಿ ಅವನು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವೇದಾಗಮಗಳನ್ನು ಅನುಸರಿಸುವುದಕ್ಕಿಂತ ಶರಣರನ್ನು ಅನುಸರಿಸುವುದು ಬುದ್ಧಿವಂತರ ಕರ್ತವ್ಯ. ಈ ಮಾತನ್ನು ಹೇಳ್ತಾರೆ. ಶರಣರು ವೇದಾದಿಗಳಿಗಿಂತ ಬಲ್ಲಿದರು, ಶರಣರು ವೇದಗಳಿಗಿಂತ ಬಲ್ಲಿದರು, ಪರಮಾತ್ಮನಿಗಿಂತಲೂ ಬಲ್ಲಿದರು. ಏಕೆಂದರೆ ನೀವು ಯಾವ ದೇವರನ್ನು ಕಾಣಬೇಕೆಂದಿರುವವರು ಮಾನವರಿಗಿಂತ ದೊಡ್ಡದು ಇಲ್ಲ ಎಂದು ತಿಳಿದಿರುವವರು ಆ ದೇವರು ಎಲ್ಲಿದ್ದಾನೆ, ಏನಾಗಿದ್ದಾನೆ, ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಆ ಒಂದು ಲಿಂಗದ ಆತ್ಮದ ಒಂದು ಸಂಗತಿ ಇದೆ. ಅದು ದೇವರು. ಗುಡಿಯಲ್ಲಿ ಪೂಜಿಸುವಂಥದ್ದು, ಸ್ಥಾವರವನ್ನು ಪೂಜಿಸುವಂಥದ್ದು ಅದು ದೇವರಲ್ಲ. ಈ ರೀತಿ ಅನೇಕ ವಿದ್ವಾಂಸರು ಲೇಖನಗಳನ್ನು ಕೂಡಿಸಿ ನಾವು ಹೇಗೆ ಬ್ರಾಹ್ಮಣ್ಯ ವಚನ ದರ್ಶನವನ್ನ, ವಚನ ಸಾಹಿತ್ಯವನ್ನ ತಿರುಚುವಂತ ಕೆಲಸವನ್ನ ಮಾಡಿದ್ದಲ್ಲ, ಅದು ಎಷ್ಟು ಸುಳ್ಳು, ಅದೆಷ್ಟು ಮಿಥ್ಯ ಅನ್ನೋದನ್ನ ಆ ಗ್ರಂಥದಲ್ಲಿ ಅನೇಕ ವಿದ್ವಾಂಸರು, ದೊಡ್ಡ ವಿದ್ವಾಂಸರು, ಹಿರೇಮಲ್ಲೂರು ಈಶ್ವರನನ್ನು ಕೆನಡಾದಲ್ಲಿ ಇದ್ದು ದೊಡ್ಡ ಕೆಲಸ ಮಾಡಿದಂಥವ್ರು, ಅವರ ಲೇಖನ ಇದೆ. ಚಂದ್ರಶೇಖರ ಪಾಟೀಲರ ಲೇಖನ ಇದೆ. ಅಶೋಕ ಬರಗುಂಡಿ ಅವರ ಲೇಖನ ಇದೆ. ಶಿವಾನಂದ ಜಾಮದಾರ್ ಅವರ ಲೇಖನ ಇದೆ. ಆ ಎಲ್ಲ ಲೇಖನಗಳಲ್ಲೂ ಕೂಡ, ಎಲ್ಲ ಪ್ರಬಂಧಗಳಲ್ಲೂ ಕೂಡ ವಿದ್ವಾಂಸರ ಬರಹಗಳಲ್ಲಿ ಬಸವಣ್ಣ ಸತ್ಯ, ವರ್ಣಾಶ್ರಮ ಅನ್ನೋದು ಸುಳ್ಳು, ಬಸವಣ್ಣ ಅನ್ನುವಂಥದ್ದು ಸಮಾನತೆಯ ಹರಿಕಾರ, ವರ್ಣಾಶ್ರಮ ಧರ್ಮ ಅನ್ನುವುದರ ಮೂಲ ತತ್ವವೇ ಅಸಮಾನತೆ. ವರ್ಣಾಶ್ರಮ ಧರ್ಮ ಏನಿದೆ ಅದರಲ್ಲಿ ಮೊದಲ 3 ವರ್ಣಗಳು ದ್ವಿಜವರ್ಣಗಳು. ಆದ್ರೆ ನಮ್ಮನ್ನೆಲ್ಲ 4ನೇ ವರ್ಣ ಸೇರಿಸಿ ಶೂದ್ರರು. ಶೂದ್ರರ ಕೆಲಸ ಏನಂತ ಹೇಳ್ತಾರೆ ಅವರು, ಶೂದ್ರರ ಕೆಲಸ ಏನಿದ್ರು ಕೂಡ ಮೊದಲ 3 ವರ್ಣಗಳ ಸೇವೆ ಮಾಡೋದು.
ಇಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಬಸವ ಸಂವಿಧಾನವನ್ನ ತುಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಡೀ ವೇದಾಗಮ ಶಾಸ್ತ್ರಗಳಲ್ಲಿ ಮಹಿಳೆಯರಿಗೆ ಸ್ಥಾನವೇ ಇಲ್ಲ. ವಚನಕಾರರು ಬಸವಣ್ಣ 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಮಹಿಳಾ ಸ್ವಾತಂತ್ರ್ಯವನ್ನ, ಸಮಾನ ಸ್ಥಾನಮಾನವನ್ನ ಕೊಟ್ಟಂತ ಕೀರ್ತಿ ಬಸವಣ್ಣವರಿಗೆ, ಬಸವಾದಿ ಶರಣರಿಗೆ ಸಲ್ಲಬೇಕು. ಇಡೀ ಸಮಾಜವನ್ನ ಒಳಗೊಳ್ಳುವಂತ ರೀತಿಯಲ್ಲಿ ಈ ಸಮಾಜವನ್ನ ಒಂದು ಆದರ್ಶವಾಗಿ ಕಟ್ಟಿದ್ದು ಬಸವಣ್ಣನವರು. ಎಲ್ಲಕ್ಕಿಂತ ವರ್ಣಾಶ್ರಮ ಧರ್ಮ ದುಡಿಮೆಯನ್ನು ಮೈಲಿಗೆ ಅನ್ನುತ್ತೆ. ದುಡಿಮೆ ಮೈಲಿಗೆ ಅಂತ, ದುಡಿಮೆ ಮಾಡಬಾರ್ದು. ಅಂಥ ಒಂದು ಸಿದ್ಧಾಂತದ ಎದುರಿಗೆ ಬಸವಾದಿ ಶರಣರು ಕಟ್ಟಿದ್ದು ಕಾಯಕ ಸಿದ್ಧಾಂತ ಮತ್ತು ಕಾಯಕದಿಂದಲೇ ಬದುಕನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ಸಿದ್ಧಾಂತವನ್ನು ವಚನಕಾರರು ಮಂಡಿಸಿದರು. ಮಾದಾರ ಧೂಳಯ್ಯ ಅನ್ನೋ ವಚನಕಾರರು ಹೇಳ್ತಾರೆ, ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು. ಶರಣರಿಗೆ ಪರಮಾತ್ಮ ಎಲ್ಲಿ ಕಾಣ್ತಾನೆ? ತಮ್ಮ ಕಾಯಕದಲ್ಲಿ, ದುಡಿಮೆಯಲ್ಲಿ, ಬೆವರಿನಲ್ಲಿ ಕಾಣ್ತಾನೆ. ವರ್ಣಾಶ್ರಮ ಧರ್ಮಕ್ಕೆ ಬೆವರು ಅನ್ನುವಂಥದ್ದು ಮೈಲಿಗೆ. ಅನೇಕ ರೀತಿಯಲ್ಲಿ ಮಹಿಳೆಯರನ್ನ ವರ್ಣಾಶ್ರಮ ಧರ್ಮ ಒಡವೆ, ಪ್ರಾಪರ್ಟಿ, ಅಸೆಟ್ ಅಂತ ಪರಿಗಣಿಸ್ತದೆ. ಮಾರಾಟ ಮಾಡಬಹುದಾದಂತ ವಸ್ತು ಮಹಿಳೆ ಅಲ್ಲಿ. ಈ ಒಂದು ಒಡವೆ ಸಂಸ್ಕೃತಿಯನ್ನ ತಿರಸ್ಕರಿಸಿ ಒಡಲಿನ ಸಂಸ್ಕೃತಿಯನ್ನ ಬಸವಾದಿ ಶರಣರು ರೂಪಿಸಿದರು. ಬಸವ ಸಂಸ್ಕೃತಿ ಅನ್ನೋದು ಒಡಲಿನ ಸಂಸ್ಕೃತಿಯದು, ಅಂಬಲಿಯ ಸಂಸ್ಕೃತಿಯದು. ಮತ್ತು 12ನೇ ಶತಮಾನದಲ್ಲಿ ವಚನಕಾರರು ವೇದಾಗಮಗಳನ್ನು ಹೇಗೆ ತಿರಸ್ಕರಿಸಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ವಚನಕಾರರು ನೂರಾರು ರೀತಿಯಲ್ಲಿ ವೇದಾಗಮಗಳನ್ನ, ತರ್ಕ ಶಾಸ್ತ್ರವನ್ನ, ಪುರಾಣವನ್ನ ತಿರಸ್ಕರಿಸಿರುವುದನ್ನು ನೋಡ್ಬೋದು. ವೇದ ನಡನಡಗಿತ್ತು. ಯಾಕೆ ವೇದ ನಡುನಡಗಿತ್ತು? ಯಾಕೆ? ನಮ್ಮ ಕೂಡಲ ಸಂಗಮ ದೇವರು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ. ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಕೂಡಲ ಸಂಗಮ ಬಂದು ಉಂಡ್ರೆ ವೇದಗಳಿಗೆ ಯಾಕೆ ನಡಬೇಕು? ಯಾಕೆ ಅಂತ ಹೇಳಿದ್ರೆ ವೇದಗಳು ಮಾದಾರ ಚೆನ್ನಯ್ಯನ ಒಪ್ಕೊಳ್ಳೋದಿಲ್ಲ. ಮತ್ತು ಕೂಡಲ ಸಂಗಮ ದೇವರು ಬಸವಣ್ಣನ ಮನೆಗೆ ಹೋಗಿಲ್ಲ, ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿದ್ದು. ಏನಕ್ಕೆ ಹೋಗಿದ್ದು? ಏನು ಊಟ ಮಾಡ್ಲಿಕ್ಕೆ ಹೋಗಿದ್ದು? ನಡೆ ಚಂದ, ನುಡಿ ಚಂದ, ಎಲ್ಲಿ ನೋಡಿದಲ್ಲಿ ಚಂದ, ಪ್ರಮಥರಲ್ಲಿ ಚಂದ, ಪುರಾತರಲ್ಲಿ ಚಂದ, ಸವಿದು ನೋಡಿ ಅಂಬಲಿ ರುಚಿಯಾಗಿತ್ತೆಂದು ಕೂಡಲ ಸಂಗಮ ದೇವನಿಗೆ ಬೇಕೆಂದು ಕೈ ತೆಗೆದ ನಮ್ಮ ಚಂದ. ಅಂಬಲಿ ಉಣ್ಲಿಕ್ಕೆ ಕೂಡಲ ಸಂಗಮ ದೇವರು ಬರ್ತಾರೆ. ಅಂಬಲಿ ಕೇವಲ ಖಾದ್ಯ ಪದಾರ್ಥ ಮಾತ್ರ ಅಲ್ಲ, ಅದು ದುಡಿಮೆಯ ಸಂಕೇತ, ಬೆವರಿನ ಸಂಕೇತ. ಅದಕ್ಕೆ ಬಸವ ಸಿದ್ಧಾಂತದಲ್ಲಿ ಗೌರವದ ಸ್ಥಾನ ನೀಡಲಾಗಿದೆ. ಆದ್ದರಿಂದ ಈ ನಮ್ಮ ಈ ಕಾರ್ಯಕ್ರಮಗಳಲ್ಲಿ ವಚನ ದರ್ಶನ ಕೃತಿಯ ಬಿಡುಗಡೆ 3-4 ಕಡೆ ಮಾಡಲಾಗಿದೆ. ಇವತ್ತಿಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಮ್ಮೆಲ್ಲರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ತರದ ಕಾರ್ಯಕ್ರಮಗಳ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ನನ್ನನ್ನು ಸೇರಿಸಿಕೊಂಡು 60 ವರ್ಷಕ್ಕೆ ಮೇಲ್ಪಟ್ಟವರು. ಆ ಕಡೆಗೂ ಕಾಲು, ಈ ಕಡೆಗೆ ಕಾಲಕ್ಕೆ ಹೋಗಿ ಯುವಕರನ್ನ ಈ ಒಂದು ಚಳವಳಿಗೆ, ಈ ಒಂದು ಸಿದ್ಧಾಂತಕ್ಕೆ ಎಳೆದು ತರಬೇಕಾದ ಅಗತ್ಯ. ಅದು ನಮ್ಮ ಕರ್ತವ್ಯ. ಆ ಕರ್ತವ್ಯದಲ್ಲಿ ನಾವು ಹೆಚ್ಚು ಮನಸ್ಸನ್ನ ನೀಡ್ತಾ ಇದ್ದೇವೆ. ನಾವು ಬಸವನಿಷ್ಠರಾಗಿದ್ದೇವೆ, ಅದರಿಂದ ಸಾಕಾಗೋದಿಲ್ಲ. ನಮ್ಮ ಯುವ ಜನತೆಯನ್ನ ಈ ಬಸವ ನಿಷ್ಠೆಗೆ, ಬಸವ ತತ್ವಕ್ಕೆ ಒಗ್ಗಿಸುವಂತ ಕೆಲಸವನ್ನು ಮಾಡ್ತಾರೆ. ಮತ್ತು ಈ ಕೆಲಸವನ್ನ RSS ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಲಿಂಗಾಯತರ ಮನೆ ಎಲ್ಲ ಯುವಕರು ಕೂಡ RSSಗೆ ಬರ್ತಾ ಇದ್ದಾರೆ.
ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಇದನ್ನು ತಡಿಬೇಕು. ನಮ್ಮೆಲ್ಲರ ಮಕ್ಕಳು, ಯುವಕರು RSS ಸಿದ್ಧಾಂತವನ್ನ, RSSನ ದುಷ್ಟತನವನ್ನ, ಅಸಮಾನತೆಯ ಸಿದ್ಧಾಂತವನ್ನ, ಸಿದ್ದರಾಮಣ್ಣವ್ರು ಏನ್ ಹೇಳ್ತಾರೆ? ಒಬ್ಬರ ಮನವನ್ನು ನೋಯಿಸಿ, ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದರೆ ಏನಾಗುವುದಯ್ಯ? ಚಂದ್ರ ಗಂಗೆಯ ತಲೆಯಲ್ಲಿದ್ದಳೇನು? ಕಳಂಕ ಬಿಡದಾಯಿತಯ್ಯ. ಅದು ಕಾರಣ ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನವ ಘಾತವ ಮಾಡದವನೇ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಯ್ಯ ಇಲ್ಲರೆ ಸ್ವರ್ಗ, ಎಲ್ಲವೋ ಇಲ್ಲರೆ ನರಕ ಸರಿ ಬಸವಣ್ಣವರು ಕರೆ ನೀಡ್ತಾರೆ. ಆದ್ರೆ ಇವತ್ತು ದೇಶ ನಿಂದನೆ ಇದೇನೇ ಪರಮ ಭಾಷೆ ಆಗ್ತದೆ. ಬಸವ ಪರಿಭಾಷೆ ಎನ್ನುವಂಥದ್ದು, ವಚನ ಪರಿಭಾಷೆ ಎನ್ನುವಂಥದ್ದನ್ನ ಮೂಲೆಗೆ ತಳ್ಳಿ ದೇಶದ ಪರಿಭಾಷೆಯನ್ನ, ಹಿಂಸೆಯ ಪರಿಭಾಷೆಯನ್ನ ಇವತ್ತು ಸಮಾಜದಲ್ಲಿ ನಾವು ಕೇಳ್ತಾ ಇದ್ದೇವೆ. ಆ ಒಂದು ಬಲೆಗೆ ನಮ್ಮ ಯುವಕರು ಬೀಳಬಾರ್ದು. ಬೀಳ್ದಾಗೆ ನೋಡ್ಕೋಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಜಾಗತಿಕ ಲಿಂಗಾಯತ ಮಹಾಸಭಾ ಇತ್ತೀಚೆಗೆ ಈ ತರದ ದುಷ್ಟ ಶಕ್ತಿಗಳ ಹೆಸರು, ಸಂಘಟನೆ ಹೆಸರುಗಳನ್ನು ಹೇಳ್ತಾ ಇರಲಿಲ್ಲ. ಆದ್ರೆ ಈಗ ವಿಧಿಯಿಂದ ಅದು ಮಾಡ್ತಾ ಇರುವಂತ ಅನ್ಯಾಯ, ಮಾಡ್ತಾ ಇರುವಂತ ದುಷ್ಟತನ ನೇರವಾಗಿ ಎದುರಿಸಬೇಕಾಗಿದೆ ನಾವು. ಹಾಗಾಗಿ ಶಿವಾನಂದ ಜಾಮದಾರ್ ಇರ್ಬೋದು, ನಾವು ಇರ್ಬೋದು, ನೇರವಾಗಿ ಇವತ್ತು ನಮ್ಮ ಎದುರಿನ ಶತ್ರು RSS ಅಂತ ಹೇಳ್ತಾ ಇದ್ದಾರೆ. ಅನೇಕ ನಮ್ಮ ಮಠಾಧೀಶರು, ಲಿಂಗಾಯತ ಮಠಾಧೀಶರ ಒಕ್ಕೂಟ ಈ ಮಾತನ್ನು ಹೇಳ್ತಾರೆ. ಆ ಮೂಲಕ ಸಮಾಜದಲ್ಲಿ ಬಸವ ಶಾಂತಿಯನ್ನ, ದಯವೇ ಧರ್ಮದ ಮೂಲ ಅನ್ನುವಂತ ಒಂದು ಮೌಲ್ಯವನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದು ಬಸವಣ್ಣ. ಆದ್ರೆ ಇವತ್ತು ಅದನ್ನ ಬಿಟ್ಟು ಹಿಂಸೆಯ ಕಡೆಗೆ, ಕ್ರೌರ್ಯದ ಕಡೆಗೆ, ನಿಂದನೆಯ ಕಡೆಗೆ, ದ್ವೇಷ ಭಾಷೆಯನ್ನು ಬೆಳೆಸುವ ಕಡೆಗೆ ಬಸವ ತಾಲಿಬಾನಿಗಳು ಏನು ಮಾತು. ಬಸವಣ್ಣ ಒಳಗೆ ಹಾರಿಕೊಂಡ ಯಾವ ರೀತಿಯ ಭಾಷೆ? ಅವರಿಗೆ ಚರಿತ್ರೆಯೂ ಗೊತ್ತಿಲ್ಲ, ಸತ್ಯವೂ ಗೊತ್ತಿಲ್ಲ, ಬಸವಣ್ಣನೂ ಗೊತ್ತಿಲ್ಲ, ಸಮಾಜವೂ ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ. ಲಿಂಗಾಯತ ಧರ್ಮ ಸನಾತನ ಧರ್ಮ ಅಲ್ಲ. ಲಿಂಗಾಯತ ಧರ್ಮದ ಸಂಸ್ಥಾಪಕ ಬಸವಣ್ಣ. ಲಿಂಗಾಯತರ ಧರ್ಮ ಗ್ರಂಥ ವಚನ ಸಾಹಿತ್ಯ. ಲಿಂಗಾಯತರ ಧರ್ಮ ಕ್ಷೇತ್ರ ಕೂಡಲ ಸಂಗಮ. ಇದನ್ನ ನಮ್ಮ ಮನೆಗಳಲ್ಲಿ, ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ತಿಳಿಸಿಕೊಡ್ಬೇಕಾಗಿದೆ. ಇವತ್ತು ರಾಜ್ಯಾದ್ಯಂತ ಈ ಥರದ ದ್ವೇಷ ಕಾರುವಂತ ಸಂಗತಿಗಳನ್ನ, ವಿದ್ವೇಷದ ಸಂಗತಿಗಳನ್ನ ಎದುರಿಸುವ ಶಕ್ತಿ ಯಾರಿಗಾರಿದ್ರೆ ಅದು ಬಸವಣ್ಣನಿಗೆ ಮಾತ್ರ ಇರುವುದು. ಆ ಕಾರಣದಿಂದಲೇ ಬಸವಣ್ಣನ ಬಗ್ಗೆ RSSನವರು ಇಲ್ಲದ ರೀತಿಯಲ್ಲಿ ಅದನ್ನು ವಿಕೃತಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸಂಸ್ಥೆಯ ವಚನ ದರ್ಶನ ಅನ್ನುವಂತ ವಿಕೃತಿ ಏನಿತ್ತು, ಅದರ ಬಿಡುಗಡೆಗೆ RSSನ ದೊಡ್ಡ ಅಖಿಲ ಭಾರತ ಮಟ್ಟದ ನಾಯಕರು ಬರ್ತಾರೆ ಅದನ್ನು ಬಿಡುಗಡೆ ಮಾಡಿ. ದತ್ತಾತ್ರೇಯ ಹೊಸಬಾಳಿ, BL ಸಂತೋಷ್ ಅನ್ನೋರು ಬಿಡುಗಡೆ ಮಾಡ್ತಾರೆ. ನಾನು ಆಗಲೇ ಹೇಳಿದಾಗೆ ಬಸವಾದಿ ಶರಣರಿಗೆ ಒಳಗಡೆನೂ ವಿರೋಧಿಗಳಿದ್ದಾರೆ, ಹೊರಗಡೆನೂ ವಿರೋಧಿಗಳಿದ್ದಾರೆ. ಆ ಒಂದು ವಿಕೃತಿಯನ್ನ, ಬಸವಣ್ಣನನ್ನ ಸ್ಪಷ್ಟಗೊಳಿಸುವ ಆ ಕೃತಿಯನ್ನ ದಿಲ್ಲಿಯಲ್ಲಿ ಬಿಡುಗಡೆ ಮಾಡಿದವರು ಲಿಂಗಾಯತ ನಾಯಕರು ಈ ಸೋಮಣ್ಣನವರು. ಈ ಬಗ್ಗೆ ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ಕೋಬೇಕು, ತಿಳ್ಕೋಬೇಕು. ಎಲ್ಲ ರೀತಿಯ
ಈ ರೀತಿಯ ಒಂದು ವಿಕೃತಿ ತಿರುಚುವ ಕೆಲಸ ನಡೀತಾ ಇದೆ. ವಚನಗಳನ್ನು ಯಾರು ಬರೆದ ತರುವಂತೆ RSS ಒಬ್ಬ ನಾಯಕನ ಪ್ರಕಾರ ವಚನಗಳು ಯಾವ ಬರೆದಲ್ಲ, ಮೇಲಿಂದ ದುಃಖದ ಬಿದ್ದುಬಿಟ್ಟು ಏನ್ ಮಾತಾಡೋದು. ಬಸವಣ್ಣ ಚಾರಿತ್ರಿಕ ಪುರುಷ, ಶಾಸನಗಳಿದ್ದಾವೆ. 12ನೇ ಶತಮಾನದಲ್ಲಿ ಕರ್ನಾಟಕದ ಕೂಡಲ ಸಂಗಮದ ಹಿರಿಕರಿಗೆಲ್ಲ ನಡೆದಾಡ್ತಿರ್ಬೋದು ಬಸವಣ್ಣವರು. ಚರಿತ್ರೆ ಇದೆ ಅದರ ಹಿಂದೆ. ಒಬ್ಬ ಚಾರಿತ್ರಿಕ ಪುರುಷನನ್ನ, ಚಾರಿತ್ರಿಕ ಸಾಹಿತ್ಯವನ್ನ, ವಚನ ಸಾಹಿತ್ಯವನ್ನ ಅಜ್ಞಾನದಿಂದ ಈ ರೀತಿ ಹೀಗೆ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ಅಲ್ಲಮ ಪ್ರಭು ಹೇಳಿ ಸಕಲ ವೇದ ಶಾಸ್ತ್ರ ಅನ್ನೋದು ಅಜ್ಞಾನದ ತೊಟ್ಟಿಲು, ತೌಡು. ವೇದಶಾಸ್ತ್ರದವರನ್ನ ಹಿರಿಯರನ್ನೇ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಆದರೆ ಈ RSS ಜನ, ಅನೇಕ ಲಿಂಗಾಯತ ಮಠಾಧೀಶರುಗಳು ಬಸವಣ್ಣ ವೇದಾಗಮಗಳನ್ನ ಎಲ್ಲೂ ಟೀಕೆ ಮಾಡಲಿಲ್ಲ, ತಿರಸ್ಕರಿಸಲಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಕನ್ನಡ ಬರುವುದಿಲ್ಲ ಅಂತ ಹೇಳ್ಬೇಕಾಗ, ವಚನಗಳನ್ನ ಮಾಡಿಲ್ಲ ಅಂತ ಹೇಳ್ಬೇಕು. ಎಷ್ಟು ವಚನಗಳು, ವಚನ ದರ್ಶನ ನಿತ್ಯ ಸತ್ಯ ಅನ್ನೋದು ಈಗ ಬಿಡುಗಡೆ ಮಾಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ಭಾಗಗಳಲ್ಲೂ ನಾವು ಬಿಡುಗಡೆ ಮಾಡ್ತಿದ್ದೇವೆ. ಇಲ್ಲಿಗೆ ಮುಗಿಯೋದಿಲ್ಲ ನಮ್ಮ ಕೆಲಸ. ಮುಂದೆ ಜಾಮದಾರ್ ಅವರ ನೇತೃತ್ವದಲ್ಲಿ ವೇದ ವಿರೋಧಿ ವಚನಗಳು ಸುಮಾರು 510 ವಚನಗಳನ್ನ ಸಂಗ್ರಹಿಸಿ ಅದನ್ನು ಪ್ರಕಟಿಸ್ತಾ ಇದ್ದೇವೆ. ವೇದಗಳನ್ನ ವಚನಕಾರರು ಹೇಗೆ ವಿರೋಧಿಸಿದ್ರು, ಯಾವ್ಯಾವ ರೀತಿಯಲ್ಲಿ ವಿರೋಧಿಸಿದ್ರು, ಹೇಗೆ ತಿರಸ್ಕರಿಸಿದ್ರು ಅನ್ನೋದನ್ನ ಪ್ರತಿಪಾದಿಸುವಂತ ಕೃತಿಯನ್ನ ಪ್ರಕಟಿಸಿದ್ದೇವೆ. ವೀಣಾ ಬನ್ನಂಜೆಯವರು ಅನುಭವ ಮಂಟಪ ಇರಲೇ ಇಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ವಿರುದ್ಧವಾಗಿ ಅನೇಕ ವಿದ್ವಾಂಸರು ತಮ್ಮ ಅಸಮ್ಮತಿಯನ್ನ ಸೂಚಿಸಿದ್ದಾರೆ. ಅವೆಲ್ಲವನ್ನು ಕೂಡಿಸಿ ಒಂದು ಕೃತಿಯನ್ನ ಪ್ರಕಟಿಸಿದ್ದೇವೆ. ಹಾಗೆ ಇವತ್ತು ಅನುಭವ ಮಂಟಪ ಅನ್ನೋದು ಎಂತ ಚಾರಿತ್ರಿಕವಾದಂತಹ ಒಂದು ಸಂಗತಿ ಅನ್ನೋದನ್ನ ಸುಮಾರು 70-80 ವರ್ಷಗಳ ಹಿಂದೆ ಉತ್ತಂಗಿ ಚೆನ್ನಪ್ಪನವರು ಸಿದ್ಧ ಮಾಡಿಕೊಟ್ಟಿದ್ದಾರೆ. ಅನುಭವ ಮಂಟಪದ ಐತಿಹಾಸಿಕತೆ ಅನ್ನುವ ಕೃತಿಯನ್ನು ಒಬ್ಬ ಕ್ರಿಶ್ಚಿಯನ್ ಪಾದರಿ ಉತ್ತಂಗಿ ಚೆನ್ನಪ್ಪನ, ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು, ಅನುಭವ ಮಂಟಪ ಅನ್ನೋದು ಒಂದು ಚಾರಿತ್ರಿಕವಾದ ಸಂಗತಿ ಅಂತ ಅವತ್ತು ಉತ್ತಂಗಿ ಚೆನ್ನಪ್ಪನವರು ಹೇಳಿದ್ರು. ಯಾವ ಮಠಾಧೀಶರು ಹೇಳಿಲ್ಲ ಅವರು. ಲಿಂಗಾಯತ ಸಮಾಜದ ಹೊರಗಿದ್ದಂತ ಉತ್ತಂಗಿ ಚೆನ್ನಪ್ಪನವರು ಬಸವಣ್ಣನವರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ದೊಡ್ಡ ಗೌರವ ಇಟ್ಕೊಂಡಿದ್ದಂಥವ್ರು. ಅವತ್ತು ಅನುಭವ ಮಂಟಪ ಅನ್ನುವಂಥದ್ದು ಚಾರಿತ್ರಿಕವಾದ ಸತ್ಯ. ಯಾವ ಲಿಂಗಾಯತ ನಾಯಕರು, ಮಠಾಧೀಶರು ಅಷ್ಟೊಂದು ದೃಢವಾಗಿ ಅನುಭವ ಮಂಟಪ ಇತ್ತು ಅನ್ನುವಂಥ ಕೆಲಸವನ್ನು ಮಾಡಲಿಲ್ಲ. ಇವತ್ತು ಸಾಣೆಯಲ್ಲಿ ಶ್ರೀಗಳಿರ್ಬಹುದು, ಜಾಮದಾರ್ ಅವರು ಇರ್ಬೋದು, ಅನೇಕರು ನಮ್ಮ ಬೆಳಗಾವಿ ಶರಣರಿರ್ಬೋದು, ಸಿದ್ದರಾಮ ಶರಣರಿರ್ಬೋದು, ಅವರೆಲ್ಲರೂ ಕೂಡ ಹೇಗೆ ವಚನಗಳಲ್ಲಿ ಅನುಭವ ಮಂಟಪದ ಅಸ್ತಿತ್ವವನ್ನ ಹೇಗೆ ಗುರುತಿಸಬೇಕು ಅನ್ನುವಂತ ಅನೇಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ, ವಿಚಾರಗಳನ್ನು ಮನಸ್ಸಿದ್ದಾರೆ. ಅವನ್ನೆಲ್ಲ ಕೂಡಿಸಿ ಒಂದು ಪುಸ್ತಕವನ್ನು ಪ್ರಕಟಿಸುವ ಯೋಜನೆ ನಮಗಿದೆ. ಹಾಗಾಗಿ ಇವತ್ತೇನು ಇಳಕಲ್ ತಾಲ್ಲೂಕಿನ ಜಾಗತಿಕ ಲಿಂಗಾಯತ ಮಹಾಸಭಾದ ಶಾಖೆಯನ್ನು ಉದ್ಘಾಟನೆ ಆಗಿದೆ. ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ ಮತ್ತು ಜಮಖಂಡಿ ತಾಲೂಕಿನ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ. ನಾವೆಲ್ಲರೂ ಕೂಡ ಹೆಚ್ಚಿನ ಶ್ರಮ ಹಾಕಿ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಮಹಿಳಾ ಸ್ವಾತಂತ್ರ್ಯ ಅನ್ನುವಂಥದ್ದು ಬಸವ ಒಡವೆ ಸಂಸ್ಕೃತಿಯನ್ನ ಮಹಿಳೆಯರನ್ನ ಆಸ್ತಿಯಾಗಿ ಮಾರಾಟ ಮಾಡಬಹುದಾದಂತಹ ಸಂಗತಿ ಹೇಗೆ ವಚನಕಾರರು ತಿರಸ್ಕರಿಸಿದ್ದಾರೆ. ಗಂಡು ಮೋಹಿಸಿ ಹೆಣ್ಣ ಹಿಡಿದರೆ ಅದು ಒಬ್ಬರ ಒಡವೆ ಎಂದರಿಯಬೇಕು ಅಂತ ಹೇಳ್ತಾರೆ. ಇದು ಹಿಂದೆ ಬ್ರಾಹ್ಮಣ್ಯದ ಮೌಲ್ಯ. ಗಂಡು ಮೋಹಿಸಿ ಹೆಣ್ಣ ಹಿಡಿದರೆ ಅದು ಒಬ್ಬರ ಒಡವೆ ಎಂದರಿಯಬೇಕು. ಹೆಣ್ಣು
ವಹಿಸಿ ಗಂಡ ಇರ್ತದೆ. ಉತ್ತರವಾಗುವುದನ್ನು ಅರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖಿತಾನಾಗಬಲ್ಲಡೆ ನಾಸ್ತಿ ಮಾತ ಪರಿಪೂರ್ಣನೇ. ಯಾರು ಯಾರಿಗೂ ಆಸ್ತಿ ಅಲ್ಲ, ಯಾರು ಯಾರಿಗೂ ಪ್ರಾಪರ್ಟಿ ಅಲ್ಲ. ಗಂಡು ಹೆಣ್ಣಿನ ಮಾಲೀಕ ಅಲ್ಲ, ಹೆಣ್ಣು ಗಂಡನ ಸೊತ್ತಲ್ಲ. ಈ ರೀತಿಯ ಗಂಡು ಹೆಣ್ಣಿನ ನಡುವಿನ ಸಮಾನತೆಯನ್ನು, ಆರ್ಥಿಕ ಸಮಾನತೆಯನ್ನು, ಸಾಮಾಜಿಕ ಸಮಾನತೆಯನ್ನು ಪ್ರತಿಪಾದಿಸಿದಂತ ಒಂದು ದೊಡ್ಡ ಪರಂಪರೆಗೆ ನಾವು ಸೇರಬಹುದು. ಆ ಒಂದು ಸಂಗತಿಯನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕು. ನಮ್ಮ ದೊಡ್ಡ ಪರಂಪರೆ, ಸಮಾನತೆಯ ಪರಂಪರೆ. ಇಡೀ ಜಗತ್ತಿವತ್ತು ಬಸವಣ್ಣನ ಕಡೆಗೆ ಎದುರು ನೋಡ್ತಾ ಇದೆ. ಜಗತ್ತು ನಿಗ್ಗಲ್ಲಾಗಿದೆ. ಈ ರೀತಿಯ ಸಾಹಿತ್ಯ ಇರಲಿಕ್ಕೆ ಸಾಧ್ಯವಾಗಬೇಕು. ಆದ್ರಿಂದ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ನಮ್ಮ ವಿಚಾರಗಳನ್ನು ಹೆಚ್ಚು ಹೆಚ್ಚು ವಿಸ್ತರಿಸುತ್ತಾ ಲಿಂಗಾಯತ ಧರ್ಮವನ್ನು ಶಕ್ತಿಯುತವಾಗಿ ಬೆಳೆಸಿ ಅದಕ್ಕೆ ಸ್ವತಂತ್ರ ಧರ್ಮದ ಸ್ಥಾನಮಾನ ಸಿಗುವಂತೆ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ಒಂದು ಸಂದೇಶ ಈ ಕಾರ್ಯಕ್ರಮದ ಮೂಲಕ ನೀಡಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.